ಕನಕಪುರ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ದುರ್ಬಲ ವರ್ಗದ ಜನರ ಮೇಲೆ ಮಿತಿಮೀರಿದ ದೌರ್ಜನ್ಯ, ಕೊಲೆ, ಗುಡಿಸಲಿಗೆ ಬೆಂಕಿ ಹಚ್ಚುವಿಕೆ, ಅತ್ಯಾಚಾರ, ದೇವಸ್ಥಾನದ ಪ್ರವೇಶ ನಿರಾಕರಣೆಯಂತಹ ಬಹಿರಂಗ ಅಸ್ಪೃಶ್ಯತೆ ಆಚರಣೆ ಹಾಗೂ ದಲಿತರ ಮೇಲೆ ಅಸಹನೀಯ ದೌರ್ಜನ್ಯಗಳು ನಡೆಯುತ್ತಿದ್ದು, ಇದನ್ನು ತಡೆಗಟ್ಟುವಲ್ಲಿ ಸರ್ಕಾರದ ಡಿಸಿಆರ್ಇ ಇಲಾಖೆ ಸಂಪೂರ್ಣ ವಿಫಲವಾಗಿದ್ದು, ತನ್ನ ಕಾರ್ಯನಿರ್ವಹಿಸುವಲ್ಲಿ, ರಕ್ಷಣೆ ಒದಗಿಸಿ ಮತ್ತು ಸಂವಿಧಾನದತ್ತ ಅಧಿಕಾರ ಚಲಾಯಿಸುವಲ್ಲಿ ಇಲಾಖೆ ನಿಷ್ಕ್ರಿಯಗೊಂಡಿರುವುದರಿಂದ ಡಿಸಿಆರ್ಇ ಸೆಲ್ ಮುಚ್ಚುವಂತೆ ದಮ್ಮದಿವಿಗೆ ಚಾರಿಟಬಲ್ ಸಂಘಟನೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಹೊಸಕೋಟೆ ಗ್ರಾಮದಲ್ಲಿ ಸಿದ್ಧಗಂಗಮ್ಮ ಉರುಫ್ ಲಕ್ಕಯ್ಯರವರ ಗುಡಿಸಲಿಗೆ ಬೆಂಕಿ ಹಚ್ಚಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ದೌರ್ಜನ್ಯವೆಸಗಿದ್ದರು. ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗೂ ಹರಿಹರ ಗ್ರಾಮದಲ್ಲಿ ದೇವರ ಮೆರವಣಿಗೆ ವಿಚಾರದಲ್ಲಿ ಗಲಭೆ ಸೃಷ್ಟಿಸಿ ಬಹಿರಂಗ ಅಸ್ಪೃಶ್ಯತೆ ಆಚರಣೆ ಮಾಡಿ ದುರ್ಬಲರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಈ ವಿಚಾರದಲ್ಲಿಯೂ ಅಧಿಕಾರಿಗಳು ಯಾವುದೇ ಸಾಂವಿಧಾನಿಕ ಜವಾಬ್ದಾರಿ ನಿರ್ವಹಿಸದೇ ಇರುವುದು ಸಮಿತಿಯ ಗಮನಕ್ಕೆ ಬಂದಿರುತ್ತದೆ. ಶಿವರಾತ್ರಿ ಹಬ್ಬದಂದು ದಲಿತ ವ್ಯಕ್ತಿಗಳು ಪ್ರಸಾದ ಮುಟ್ಟಿದ್ದರಿಂದ ಅಪವಿತ್ರವಾಯಿತೆಂಬ ವಿಚಾರದಲ್ಲಿ ಶ್ರೀನಿವಾಸ್ ಹಾಗೂ ರವಿ ಎಂಬುವರ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ಮಾಡಿದ್ದು, ಆರೋಪಿಯು ಪ್ರಭಾವಶಾಲಿಯಾದ್ದರಿಂದ ಅವರ ಒತ್ತಡಕ್ಕೆ ಮಣಿದು ಡಿಸಿಆರ್ಇ ಇಲಾಖೆ ಪ್ರಕರಣ ಮುಕ್ತಾಯಗೊಳಿಸಿರುವುದು ಇಲಾಖೆ ಮೇಲ್ಜಾತಿ ಆರೋಪಿತರ ಪರವಾದ ಇಚ್ಛಾಶಕ್ತಿಯನ್ನು ಹೊಂದಿದೆ ಎಂದು ತೋರಿಸುತ್ತದೆ. ಕೂಡಲೇ ಇಂತಹ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕೆಂದು ಮತ್ತು ಸಿದ್ಧಗಂಗಮ್ಮ ಅವರ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ರಕ್ಷಣೆ ಒದಗಿಸುವಂತೆ ಮಲ್ಲಿಕಾರ್ಜುನ್ ಸರ್ಕಾರವನ್ನು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುನಿಸ್ವಾಮಿ, ಮಲ್ಲೇಶ್, ಸಿದ್ದರಾಜು, ಸತೀಶ್, ನಾಗಮ್ಮ, ಲಿಂಗರಾಜು ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾದಂತಹ ದಲಿತರ ಮೇಲೆ ದೌರ್ಜನ್ಯಗಳು ಮತ್ತು ದೌರ್ಜನ್ಯದ ಪರಾಕಾಷ್ಠೆಗೆ ತಲುಪುವಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ಪಕ್ಕದ ಮಳಗಾಡು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಟೌನಲ್ಲಿ ಸುಮಾರು ಒಂದು ವರ್ಷದಿಂದ ಒಡೆದು ಕೈ ಕತ್ತರಿಸಾಕಿ ಅನೀಶ್ ಕುಮಾರ್ ಅನ್ನೋನಿಗೆ ಒಂದು ಎಡಗೈ ತುಂಡು ಮಾಡಿ ಹೋಗಿದ್ದಂಥದ್ದು ಒಂದು ಘಟನೆ ಇದೆ. ಅದು ಮಾಸೋದಕ್ಕಿಂತ ಮುಂಚೆನೆ ತಾಮಸಂದ್ರ ಗ್ರಾಮದಲ್ಲಿ ಒಂದು ದಲಿತರ ಕಾಲೋನಿ ಮೇಲೆ ಸುಮಾರು ಒಂದು 30-40 ಜನ ರೌಡಿಗಳು ನುಗ್ಗಿ ಆ ಮನೆನೆಲ್ಲ ಧ್ವಂಸಗೊಳಿಸಿ ಅದ್ರ ಮನೆ ಇದ್ದಂಥ ಟಿವಿ ಇದನ್ನೆಲ್ಲ ಒಡೆದಾಕಿ ಚಿತ್ರಗೊಳಿಸಿ ಇದನ್ನ ಮಾಡಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಒಂದು ನಿನ್ನೆಲ್ಲ ಮೊನ್ನೆ ಸಿದ್ಧಗಂಗಮ್ಮ ಅಂತಕ್ಕಂಥ ಒಬ್ಬ ದಲಿತ ಮಹಿಳೆ ವಾಸ ಇದ್ದಂಥ ಗುಡಿಸಲನ್ನ ಆ ಗುಡಿಸಲಿಂದ ಆ ಸಿದ್ಧಗಂಗಮ್ಮನ್ನ ಮತ್ತು ಸತೀಶ್ ಅಂತಕ್ಕಂಥವ್ರನ್ನ ಹೊರಗಡೆ ಹೇಳ್ಕೊಂಡ್ಬಂದು ಮಾರಣಾಂತಿಕವಾದ ಹಲ್ಲೆ ಮಾಡಿ ಕುಡ್ಲಿಂದ ಒಂದು ಬೆರಳು ಕಟ್ಟು ಮಾಡಿ ಅವ್ರಿಗೆ ಆ ಸಿದ್ಧಗಂಗಮ್ಮ ಅನ್ನೋಳನ್ನ ವಿವಸ್ತ್ರಗೊಳಿಸಿ ಮತ್ತು ಅವ್ರು ವಾಸ ಇದ್ದಂಥ ಗುಡಿಸಲಿಗೆ ಬೆಂಕಿ ಹಚ್ಚಿ ಕೃಷ್ಣ ಅಂತಕ್ಕಂಥವ್ನು, ತಿಮ್ಮಪ್ಪ ಅಂತಕ್ಕಂಥವ್ನು, ಮಾದೇವಮ್ಮ ಅಂತಕ್ಕಂಥವ್ರು ಮತ್ತು ಅವರ ತಮ್ಮ ಕೃಷ್ಣನ ತಮ್ಮ ಒಬ್ಬ ಎಲ್ಲರೂ ಸೇರಿಕೊಂಡು ಆ ಇಡೀ ಗುಡಿಸಲನ್ನ ಸುಟ್ಟು ಬೂದಿ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಸಾತ್ನೂರು ಭಾಗದಲ್ಲಿ ಹರಿಹರ ಅಂತಕ್ಕಂಥ ಗ್ರಾಮ ಏನಿದೆ, ಹರಿಹರ ಅನ್ನೋ ಗ್ರಾಮದಲ್ಲಿ ಸಿದ್ದರಾಜು ಅಂತಕ್ಕಂಥವ್ರ ಮೇಲೆ ಮಾರಣಾಂತಿಕವಾದ ಹಲ್ಲೆ ಆಗಿದೆ. ಕಾರಣ ಏನು ಅಂತಂದರೆ ಪಬ್ಲಿಕ್ ಆಗಿ ಒಂದು ನೀವು ದೇವಾಲಯದ ಹಬ್ಬ ಮಾಡ್ತೀರಾ ಮತ್ತು ಸೀರಿಯಲ್ ಸೆಟ್ ಹಾಕೋತೀರಾ ಅನ್ನೋ ಕಾರಣನ ಇಟ್ಕೊಂಡು ಮತ್ತು ಮೆರವಣಿಗೆನಲ್ಲಿ ಭಾಗವಹಿಸಬಾರ್ದು ದೇವಾಲಯದ ಮೆರವಣಿಗೆನಲ್ಲಿ ಅನ್ನೋ ಕಾರಣನ ಇಟ್ಕೊಂಡು ಅವ್ರ ಮೇಲೆ ಮಾರಣಾಂತಿಕವಾದ ಹಲ್ಲೆ ನಡೆಸಿದ್ದಾರೆ. ಅದು ಸಾತ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಒಂದು ರೂರಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ಪಕ್ಕದ ಕೂನೂರು ಗ್ರಾಮದಲ್ಲಿ ಅಡುಗೆ ಮಾಡಕ್ಕೆ ಹೋಗಿದ್ರು ಮಾದಿಗ ಸಮಾಜದವರು ಅನ್ನೋ ಕಾರಣಕ್ಕಾಗಿ ಮಾದಿಗರು ಮಾಡಿದಂಥ ಅಡುಗೆ ಅಪವಿತ್ರ ಆಗೋಗುತ್ತೆ ಅನ್ನೋ ಒಂದು ಕಾರಣನ ಇಟ್ಕೊಂಡು ಅಲ್ಲಿ ಶ್ರೀನಿವಾಸ ಅನ್ನೋನ ಮೇಲೆ ಒಂದು ತೀವ್ರತರದ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದರೆ ಈ ಎಲ್ಲ ಪ್ರಕರಣಗಳು ದಾಖಲಾಗಿ ಎಲ್ಲ ಪ್ರಕರಣಗಳು ಇದ್ರೂ ಕೂಡ ಯಾವುದೇ ಪ್ರಕರಣದ ಇಂಥ ಗಂಭೀರವಾದಂಥ ಪ್ರಕರಣದಲ್ಲಿ ಒಂದೇ ಒಂದು ಆರೋಪಿಯನ್ನ ಒಬ್ಬನನ್ನು ಕೂಡ ಇದುವರೆಗೂ ಡಿಸಿಆರ್ಇ ಸೆಲ್ನ ಅಧಿಕಾರಿಗಳು ಬಂಧಿಸಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಡಿಸಿಆರ್ಇ ಸೆಲ್ನ ತೆಗೆದ ಉದ್ದೇಶ ಏನು? ಅದು ಪರಿಶಿಷ್ಟ ಜಾತಿ ವರ್ಗದ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನ ಸಬಲೀಕರಣ ಮಾಡ್ತೀವಿ, ಪರಿಶಿಷ್ಟ ಜಾತಿ ವರ್ಗದ ಮೇಲಿನ ದೌರ್ಜನ್ಯ ತಡೆಗಟ್ತೀವಿ, ಅದಕ್ಕೆ ಪ್ರತ್ಯೇಕವಾದಂಥ ವಿಭಾಗ ಬೇಕು ಅನ್ನೋ ಕಾರಣಕ್ಕಾಗಿ ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿ ದುಡ್ಡನ್ನ ವ್ಯಯ ಮಾಡಿ ಅವ್ರಿಗೆ ಸ್ಕಾರ್ಪಿಯೋ ಗಾಡಿಗಳು, ಅವ್ರಿಗೆ ಒಳ್ಳೆಯ ಕಚೇರಿಗಳು, ಸುಸಜ್ಜಿತವಾದ ಕಚೇರಿಗಳು, ಕಂಪ್ಯೂಟರ್ಗಳು, ತರಬೇತಾದಂಥ ಸಿಬ್ಬಂದಿಗಳು ಎಲ್ಲವನ್ನ ಕೊಟ್ಟಿದ್ರು ಕೂಡ ಒಬ್ಬನೇ ಒಬ್ಬ ಆರೋಪಿಯನ್ನ
ಬಂಧಿಸೋದಕ್ಕೆ ಮೀನಮೇಷ ಎಣಿಸ್ತಾ ಇರೋದು ಯಾಕೆ, ಮತ್ತೆ ಬಂಧಿಸ್ಲಿಕ್ಕೆ ಸಾಧ್ಯ ಆಗದೆ ಇರೋದು ಯಾಕೆ? ನಿಮ್ಗೇನು ತರಬೇತಿ ಮಾಡಿಲ್ವಾ? ನೀವೇನು ಎಫಿಷಿಯೆಂಟ್ ಅಲ್ವಾ? ಒಬ್ಬ DSP ಮಟ್ಟದ ಅಧಿಕಾರಿಗಳನ್ನ ಕೂರಿಸಿದ್ರು ಕೂಡ DSP ಕೈನಲ್ಲಿ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಕಾನ್ಸ್ಟೇಬಲ್ ಮಾಡ್ತಾರಾ? ಆಗುತ್ತಾ ಕಾನ್ಸ್ಟೇಬಲ್ಗಳ ಕೈನಲ್ಲಿ? DSP ಅಂತ ಅಧಿಕಾರಿ ಬಂದು ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಆ ಇಲಾಖೆಯ ಔಚಿತ್ಯ ಏನು, ಅಗತ್ಯ ಏನು? ಮುಚ್ಚಬೇಕದನ್ನ, ದಯಮಾಡಿ CRE ಸೆಲ್ನ ಮುಚ್ಚಬೇಕದನ್ನ, ಕ್ಲೋಸ್ ಮಾಡಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಯಾಕಂತಂದ್ರೆ ಸಂವಿಧಾನಾತ್ಮಕವಾಗಿ DYSP ಒಬ್ಬನಿಗೆ ಪರಮಾಧಿಕಾರ ಇರ್ತಕ್ಕಂಥದ್ದು ಅಟ್ರಾಸಿಟಿ ಆಫ್ SC ST 89 ಆಕ್ಟ್ ಅನ್ನ ತನಿಖೆ ಮಾಡಲಿಕ್ಕೆ, ಅದರ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥ SC ST 2013-14 ತಿದ್ದುಪಡಿ ಕಾಯ್ದೆನಲ್ಲಿ ತನಿಖೆ ಮಾಡಿ ಅವ್ರನ್ನ ಕಾನೂನು ಕೈಯಲ್ಲಿ ಕ್ರಶ್ ಮಾಡೋದಕ್ಕೆ ಪರಮಾಧಿಕಾರವನ್ನ DSP CRE ಸೆಲ್ನವ್ರಿಗೆ ಕೊಟ್ಟಿದ್ದಾರೆ. ಆದ್ರೆ ಈ DSP CRE ಸೆಲ್ನವ್ರು ಎಲ್ಲಾದ್ರೂ ಒಂದ್ ಕಡೆ ನಾನು DSP CRE ಸೆಲ್ನವನು ಅಂತಕ್ಕಂಥದ್ದನ್ನ ಪರಿಚಯ ಮಾಡ್ಕೊಂಡಿದ್ದೀರಾ? DCRE ಸೆಲ್ ಇದೆ ಅಂತಕ್ಕಂಥದ್ದನ್ನ ತಿಳಿಸಿದ್ದೀರಾ ಜನಗಳಿಗೆ? ಯಾರಿಗೂ ಗೊತ್ತೇ ಇಲ್ವಲ್ಲ. ಅದರ ಪರಿಣಾಮಕಾರಿಯಾದಂಥ ಕಾರ್ಯ ಚಟುವಟಿಕೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಇಂಥ ಗೊತ್ತಿಲ್ಲದೆ ಇರ್ತಕ್ಕಂಥ ಇಲಾಖೆ, ಇಂಥ ನಫ್ತಟಾಲ್ಸ್ ಆಗಿರ್ತಕ್ಕಂಥದ್ದು, ಇಂಥ ನಿಷ್ಕ್ರಿಯ ಆಗಿರ್ತಕ್ಕಂಥ ಇಲಾಖೆ ಇದೆಯಲ್ಲ, ಇದರ ಅಗತ್ಯ ಏನು ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ಭಾರತ ದೇಶದ ಜನರಿಗೆ ಅಗತ್ಯ ಇಲ್ಲ. ಆದ್ರಿಂದ ಅದನ್ನ ಮುಚ್ಚಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಜೊತೆಗೆ ಹಿಂದೆ ಏನ್ ನಡೀತಾ ಇತ್ತು, ಪೊಲೀಸರೇ ತನಿಖೆ ಮಾಡ್ತಾ ಇದ್ರು, ಅವ್ರು ತಕ್ಷಣ ಆರೋಪಿಗಳನ್ನ ಬಂಧಿಸೋರು, ತಕ್ಷಣ ಆರೋಪಿಗಳ ಮೇಲೆ ಕ್ರಮ ತಗೊಳ್ಳೋರು. ಕೆಲವು ಅಟ್ಲೀಸ್ಟ್ 90% ಆಗಿಲ್ಲ ಅಂದ್ರೆ 10% ಆದ್ರೂ ಅವ್ರು ಆಕ್ಟ್ ಮಾಡ್ತಿದ್ರು, 10% ಆದ್ರೂ ಅವ್ರು ಹಿಡ್ಕೊಬತ್ತಾ ಇದ್ರು, 10% ಆದ್ರೂ ಅವರು ಬಂಧಿಸಿ ಕಂಬಿ ಹಿಂದೆ ಆಗ್ತಾ ಇದ್ರು, ಒತ್ತಡಕ್ಕಾದ್ರೂ ಮಣಿದು. ಇಲ್ಲೇನಾಗಿದೆ ಅಂತಂದ್ರೆ 100ಕ್ಕೆ 100% SC ST ಕಾಯ್ದೆಗಳು ಸಂಪೂರ್ಣವಾಗಿ ಫೇಲ್ಯೂರ್ ಆಗ್ತಾ ಇದಾವೆ. SC ST ಕಾಯ್ದೆಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ದೂರುಗಳು ಸುಳ್ಳು ಅಂತಕ್ಕಂಥದ್ದು ಆಗ್ತಾ ಇದೆ. ಮತ್ತೆ SC ST ಗಳ ಮೇಲೆ ಈ ರೀತಿಯ ಭೀಕರ ದೌರ್ಜನ್ಯ ಮಾಡಿದಂಥವ್ರನ್ನ, ದಾಳಿ ಮಾಡಿದಂಥವ್ರನ್ನ ಬೇಲ್ ಸಿಗದೆ ಇದ್ದಂಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಮೇಲಿದೆ, ಮತ್ತೆ ಪ್ರಾಸಿಕ್ಯೂಷನ್ ಮೇಲಿದೆ. ಸಮಾಜ ಕಲ್ಯಾಣ ಇಲಾಖೆಯವರು ಎಲ್ಲಾದ್ರೂ ಯಾವ್ದಾದ್ರು ಒಂದು ಗಂಭೀರ ಪ್ರಕರಣದಲ್ಲಿ ತಕರಾರು ಹಾಕಿರ್ತಕ್ಕಂಥದ್ದು, ಬೇಲ್ ಕೊಡಬೇಡಿ ಅಂತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರದ್ದು ಮಾಡಿ ಅಂತ ಹೇಳಿರ್ತಕ್ಕಂಥದ್ದು, ಎಲ್ಲಾದ್ರೂ ಒಂದೇ ಒಂದು ಪ್ರಕರಣ ಇದ್ರೆ ಉದಾಹರಣೆ ಕೇಳ್ತೀವಿ, ಅವಾಗ ಬೇಕಾದ್ರೆ ನಾವು ಅವ್ರು ಏನ್ ಬೇಕಾದ್ರೆ ಅವ್ರು ಹೇಳಿದ ಕೆಲಸ ಮಾಡ್ತೀವಿ. ಸೊ ಯಾವ ಕೆಲಸನೂ ಮಾಡ್ದೇನೆ ದಲಿತರ ಮೇಲೆ ವ್ಯಾಪಕವಾದಂಥ ದೌರ್ಜನ್ಯ ಮಾಡಲಿಕ್ಕೆ ಕುಮ್ಮಕ್ ಕೊಡ್ತಾರ ಯಾರು ಅಂತಂದ್ರೆ ಒಂದು ಸಮಾಜ ಕಲ್ಯಾಣ ಇಲಾಖೆಯವರು, ಇನ್ನೊಂದು DCRE ಸೆಲ್ನವರು, ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ SC ST ದೌರ್ಜನ್ಯ ಪ್ರಕರಣಗಳನ್ನ ತನಿಖಾಧಿಕಾರಿಗಳಾಗಿರ್ತಕ್ಕಂಥವ್ರು ತಮ್ಮ ಎಫಿಷಿಯೆಂಟಿಟಿನ ಓರೆಗಚ್ಕೊಳ್ಬೇಕಾಗಿದೆ. ನೀವು ಓರೆಗಚ್ಕೊಂಡು ಎಲ್ಲ ಪ್ರಕರಣಗಳಲ್ಲಿ SC ST ಮೇಲೆ ದೌರ್ಜನ್ಯ ಮಾಡತಕ್ಕಂಥ ನೈಜ ಪ್ರಕರಣಗಳಲ್ಲಿ ಅವ್ರನ್ನ ಬಂಧಿಸ್ರಿ. ಅವ್ರನ್ನ ಯಾರೇ ಆಗಿರ್ಲಿ, ಅವ್ನು ಎಂತ ಬಲಿಷ್ಠ ಆಗಿದ್ರು ಕೂಡ, ಅವ್ರು ಯಾರಿಗೆ ಫಾಲೋವರ್ಸ್ ಆಗಿದ್ರು ಕೂಡ, ಎಂಥವನ್ನೇ ಆಗಿದ್ರು ಕೂಡ ಅವ್ರನ್ನ ಬಂಧಿಸಿ ಕಾನೂನು ಕೈಯಲ್ಲಿ ಅವ್ರನ್ನ ಕ್ರಶ್ ಮಾಡಬೇಕು. ಕ್ರಶ್ ಮಾಡಿದಾಗ ಮಾತ್ರನೇ ಈ ರೀತಿಯ ಒಂದು ಇದು ಸಮಾಜದಲ್ಲಿ ಒಂದು ಶಾಂತಿ, ಸಮಾಜದಲ್ಲಿ ಒಂದು ಸ್ವಾವಲಂಬನೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದನ್ನ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ಮನೆ DK ಶಿವಕುಮಾರ್ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ. ಅದೇ ರೀತಿ ಯಾರು ಸಮಾಜ ಕಲ್ಯಾಣ ಇಲಾಖೆಯನ್ನು ನಡೆಸಿದ್ರೆ ನಿಮ್ಮ ಇಲಾಖೆಯನ್ನು ಸಬಲೀಕರಣ ಮಾಡಬೇಕು ಅಂತೇಳಿ, ನಾನು ಸಶಸ್ತೀಕರಣ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಹೀಗಾಗಿ ಈ ಏನು 3 ಪ್ರಕರಣಗಳು ಈಗ ಪ್ರೆಸೆಂಟ್ ಜನರ ಮನಸ್ಸಲ್ಲಿ ಭಾರಿ ಭೀತಿಯನ್ನು ಹುಟ್ಟಿಸಿದವೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜಿಲ್ಲೆನಲ್ಲಿ, ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿ ಭೀತಿ ಹುಟ್ಟಿಸಿರ್ತಕ್ಕಂಥ ಈ ಪ್ರಕರಣಗಳಲ್ಲಿ ಯಾರೇ ಆಗಿದ್ರು ಕೂಡ ಆರೋಪಿಗಳನ್ನ ತಕ್ಷಣ ಕೂಡಲೇ ಬಂಧಿಸಬೇಕು. ಆಮೇಲೆ ಮೇನ್ ಆಗಿ ಯಾರು ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ ಅವರು ಭಯಗ್ರಸ್ತರಾಗಿರ್ತಾರೆ ಮತ್ತು ಅನೇಕ ಪ್ರತಿಕೂಲವಾದಂತಹ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರ್ತಾರೆ. ಆ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸ್ತಕ್ಕಂಥ ಜನರಿಗೆ ನೀವು ಪೊಲೀಸ್ ರಕ್ಷಣೆಯನ್ನು ಒದಗಿಸಬೇಕು. ಪೊಲೀಸ್ ರಕ್ಷಣೆನೇ ಒದಗಿಸಲಿಲ್ಲ ಅಂತಂದ್ರೆ DCRE ಸೆಲ್ ತೆಗೆದ ಅವಶ್ಯಕತೆ ಏನು? ಪೊಲೀಸ್ನೇ ಇಟ್ಕೊಂಡಿಲ್ವಲ್ಲ ನೀವು? ಸಂಬಂಧಪಟ್ಟ DYSPಗೆ, ಸಂಬಂಧಪಟ್ಟ SPಗೆ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀರಾ? ಇವರು ಇಂಥ ದೌರ್ಜನ್ಯ ಪೀಡಿತ ಪ್ರದೇಶದಲ್ಲಿ ಇಂಥವಳು ಮಹಿಳೆ, ಇಂಥವನು ದುರ್ಬಲರವನು, ಇಂಥ ಹಿಂದುಳಿದ ಜಾತಿಯವನು, ಈ ಥರದವನು ಭಯಗ್ರಸ್ತ ಆಗಿದ್ದಾನೆ, ಆ ಭಯಗ್ರಸ್ತ ಆಗಿರ್ತಕ್ಕಂಥ ವ್ಯಕ್ತಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಅಂತಕ್ಕಂಥದ್ದನ್ನ ನೀವು ಸಂಬಂಧಪಟ್ಟ SPಗಾಗಲಿ, ಸಂಬಂಧಪಟ್ಟ ಠಾಣಾಧಿಕಾರಿಗಾಗಲಿ, ಸಂಬಂಧಪಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಸಂಬಂಧಪಟ್ಟ DYSPಗಾಗಲಿ, ಪೊಲೀಸ್ DYSPಗಾಗಲಿ ನೀವು ತಿಳಿಸ್ತಾ ಇದ್ದೀರಾ? ಏನು ತಿಳಿಸ್ತಾ ಇಲ್ಲ ಅಂತಂದ್ರೆ ಓದಾ ಪುಟ್ಟ ಬಂದ ಪುಟ್ಟ ಅಂದ್ಕೊಂಡು ಮಾಡ್ಕೊಂಡಿರೋದಕ್ಕೆ ಇದು ಯಾರ ಅಪ್ಪನ ಮನೆ ಚಕ್ಕೋಡಲ್ಲ. ಇದು DCRE ಸೆಲ್ ಅಂತಕ್ಕಂಥದ್ದು ಇದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಅನುದಾನದಲ್ಲಿ ಸಂಬಳ ತಗೊಳ್ತಾ ಇರ್ತಕ್ಕಂಥ ಇಲಾಖೆ. ನಿಮ್ಗೆ ನೆನಪಿರ್ಬೇಕು, ನಿಮ್ಗೆ ಪರಿಶಿಷ್ಟ ಜಾತಿ ವರ್ಗದವ್ರಿಗೆ ಮೀಸಲಾಗಿರ್ತಕ್ಕಂಥ, ಸಂವಿಧಾನಾತ್ಮಕವಾಗಿ ಮೀಸಲಾಗಿರ್ತಕ್ಕಂಥ ಹಣದಲ್ಲಿ, ಅನುದಾನದಲ್ಲಿ ನೀವು ಸ್ಯಾಲರಿ ತಗೊಳ್ತಾ ಇರ್ತಕ್ಕಂಥದ್ದು DCRE ಸೆಲ್ನವರು. ಆದ್ರಿಂದ ನೀವು ಆ ಜನರ ಹಿತವನ್ನೇ ಕಾಯಬೇಕು, ಆ ಜನರ ರಕ್ಷಣೆಯನ್ನೇ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಜನರಿಗೆ
ಯಾವ ಕಾರಣದಲ್ಲಿ ಯಾವ ಮೂಲೆಯಿಂದಲೂ ನೋವಾಗದೇ ರೀತಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಈ ಜವಾಬ್ದಾರಿ ನಿರ್ವಹಿಸಿ ಅಂದ್ರೆ ಒಣಗಿಡಿತನ ಮಾಡ್ತಾ ಇದ್ದೀರಾ DCRCLನವರು. ಆದ್ರಿಂದ ಸಮಾಜ ಕಲ್ಯಾಣ ಇಲಾಖೆ DCRನವರು ದಯಮಾಡಿ ಈ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ನಾನು ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತೀನಿ ಸ್ನೇಹಿತರೆ. ಏನಂತಂದ್ರೆ 2000ನೇ ಇಸ್ವಿಗಿಂತ ಹಿಂದೆ ಅಂದ್ರೆ 2005ನೇ ಇಸ್ವಿಗಿಂತ ಹಿಂದೆ ಈ ಬೆಂಗಳೂರು ಗ್ರಾಮಾಂತರಕ್ಕೆ ಒಳಪಟ್ಟಿದ್ದಂಥ ಕನಕಪುರ ತಾಲೂಕಿನ ಒಬ್ಬ SP 10 ತಾಲೂಕನ್ನ ನೋಡ್ತಾ ಇದ್ರು. ಆನೇಕಲ್ನ ಅವರೇ ನೋಡ್ತಾ ಇದ್ರು, ದೊಡ್ಡಬಳ್ಳಾಪುರ ಅವರೇ ನೋಡ್ತಾ ಇದ್ರು, ನೆಲಮಂಗಲನ ಅವರೇ ನೋಡ್ತಾ ಇದ್ರು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಆರೋಹಳ್ಳಿ ಈ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಅವರೇ, ಹೊಸಕೋಟೆ ಈ ಎಲ್ಲ ಕ್ಷೇತ್ರಗಳು 10 ಕ್ಷೇತ್ರಗಳನ್ನ ಒಬ್ಬ SP ನೋಡ್ತಾ ಇದ್ರು. ಆದ್ರೆ ನಿಮ್ಗೆ 4 ತಾಲೂಕುಗಳನ್ನ ಕೊಟ್ಟಿದ್ದಾರೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ ಮತ್ತು ಕನಕಪುರ ಈ 4 ತಾಲೂಕುಗಳನ್ನ ಮಾತ್ರ ತಾವು ಈಗ ನೋಡ್ತಾ ಇರ್ತಕ್ಕಂಥ SP ಸಾಹೇಬ್ರು ಇದ್ದೀರಾ. ಈ 4 ತಾಲೂಕುಗಳಲ್ಲಿ ನಡೀತಕ್ಕ ಅದರಲ್ಲೂ ಕೂಡ ಏನಾಗಿದೆ, ಮಹಿಳೆ ಸಪರೇಟ್ ಆಯೋಗ ಮಾಡಿದ್ದಾರೆ, ಮತ್ತೆ ಮಕ್ಕಳಿಗೆ ಸಪರೇಟ್ ಆಯೋಗ ಮಾಡಿದ್ದಾರೆ, SC ST ಗಳಿಗೆ ಪ್ರತ್ಯೇಕವಾಗಿ ಮಾಡಿದ್ದಾರೆ, ಅಲೆಮಾರಿಗಳಿಗೆ ಸಪರೇಟ್ ಆಗಿ ಮಾಡಿದ್ದಾರೆ, ಸೈಬರ್ ಕ್ರೈಮ್ನ ಡಿಟೆಕ್ಟ್ ಮಾಡೋದಕ್ಕೆ ಒಂದು ಇಲಾಖೆನೇ ತೆಗೆದಿದ್ದಾರೆ, ಮತ್ತೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಬೇರೆ ಇಲಾಖೆ ತೆಗೆದಿದ್ದಾರೆ. ಕೆಲಸ ಏನಿದೆ ಅದರಲ್ಲೂ 4 ಜನ ಅಡಿಷನಲ್ SP-ಗಳಿರ್ತಕ್ಕಂಥ ಇದರಲ್ಲಿ ಒಬ್ಬ SP, 4 ಜನ ಅಡಿಷನಲ್ SP, 8 ಜನ DSP-ಗಳು ಇಷ್ಟೆಲ್ಲ ಅಧಿಕಾರಿಗಳನ್ನ ಮಾಡಿಕೊಂಡು ಕನಿಷ್ಠ ದೌರ್ಜನ್ಯ ತಡೆಗಟ್ಟಕ್ಕಾಗ್ತಲ್ಲ, ದೌರ್ಜನ್ಯದಲ್ಲಿ ಭಾಗಿಯಾದಂಥವ್ರನ್ನ ಅರೆಸ್ಟ್ ಮಾಡ್ತಲ್ಲ ಅಂತಂದ್ರೆ ಅರೆಸ್ಟ್ ಮಾಡ್ತಕ್ಕಂಥದ್ದು CRCL ಜವಾಬ್ದಾರಿ ಅಂತಕ್ಕಂಥ ಒಬ್ಬರು ಹೇಳೋದು, ಇನ್ನೊಬ್ರು ಪೊಲೀಸರ ಜವಾಬ್ದಾರಿ ಅರೆಸ್ಟ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಅವ್ರ ಮೇಲೆ ಇವ್ರ ಮೇಲೆ ಅವರು ಎತ್ತಾಕೊಂಡು ಮಂಕನಾಟ ಆಡ್ಕೊಂಡು ಕೂತ್ಕೊಂಡಿದ್ರೆ ಇಲ್ಲಿ ಆಗಲ್ಲ. ಆದ್ರಿಂದ ಕಡಾಖಂಡಿತವಾಗಿ ಅದು ಪೊಲೀಸ್ ಅಂದ ಮೇಲೆ DCR ಇರಲಿ, ಪೊಲೀಸ್ ಇರಲಿ, ಯಾರೇ ಇರಲಿ, ಎಲ್ಲರ ಅಧಿಕಾರದ ವ್ಯಾಪ್ತಿಗೆ ಒಳಪಡೋದ್ರಿಂದ ಆರೋಪಿಗಳು ಯಾರೇ ಆಗಿರಲಿ, ಅವರೆಷ್ಟೇ ಬಲಿಷ್ಠರಾಗಿರಲಿ, ಎಷ್ಟೇ ಹಣವಂತಿಗರಾಗಿರಲಿ, ಯಾರೇ ಶಿಫಾರಸುಳ್ಳವರಾಗಿರಲಿ, ಅವ್ರನ್ನ ಹಿಡಿದು ಜೈಲ್ಗೆ ಹಾಕಬೇಕು. ಅಟ್ರಾಸಿಟಿ ಕೇಸ್ಗಳಲ್ಲಿ ಅಟ್ರಾಸಿಟಿ ಕೇಸನ್ನ ಬಲಪಡಿಸಬೇಕು, ತೀವ್ರವಾಗಿ ಬಲಪಡಿಸಬೇಕು ಅಂತಕ್ಕಂಥ ವಿಚಾರವನ್ನ ನಾನು ದಮ್ಮದಿರಿಗೆ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಆದ್ರಿಂದ ನೀವು ಯಾರ್ಯಾರಿದ್ದಾರೆ ಈ ಪ್ರಕರಣದಲ್ಲಿ ಕೂಡಲೇ ಇಲ್ಲಿ ಏನೇನಿದೆ ಈ ಘಟನೆ ನಡೆದಿರ್ತಕ್ಕಂಥದ್ರಲ್ಲಿ ಅವ್ರನ್ನ ಬಂಧನ ಆಗಬೇಕು. ಬಂಧನ ಆಗ್ಲಿಲ್ಲ ಅಂತಂದ್ರೆ ಇನ್ನು 8 ದಿನದಲ್ಲಿ ನಾವು ಇಲ್ಲಿಂದ ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮನೆ ಬಳಿಗೆನೆ ಹೋಗಿ ಜನರು ಯಾರು ದೌರ್ಜನ್ಯಕ್ಕೊಳಪಡ್ತಾರೆ ಅವರೆಲ್ಲ ನಿಂತ್ಕೊಂಡು ಅವರನ್ನೇ ಕೇಳ್ತೀವಿ, ಅವರೇ ಉತ್ತರ ಕೊಡ್ಲಿ. ತಮ್ಮ ಜೀವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಈ ಕನಕಪುರ ತಾಲೂಕಿನಲ್ಲಿ ಹಾಗೂ ಬೇರೆ ಕಡೆ ಏನು ದಲಿತರ ಮೇಲೆ, ಹಿಂದುಳಿದವ್ರ ಮೇಲೆ ದಬ್ಬಾಳಿಕೆ ನಡೀತದೆ, ದೌರ್ಜನ್ಯ ನಡೀತದೆ, ಅದನ್ನ ನಾವು ನಮ್ಮ ಅಧ್ಯಕ್ಷರಾಗಿ ನಿರಂತರವಾಗಿ ಹೋರಾಡ್ತಾ ಬಂದಿದ್ದೀವಿ. ಪ್ರತಿಯೊಂದು ಹಂತದಲ್ಲೂ ನಮ್ಮ ಹತ್ರ ದಾಖಲೆಗಳಿದೆ, ಇಡೀ ಕ್ಷೇತ್ರದಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತ. ಈಗ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಜಿಲ್ಲಾಡಳಿತ ತುಂಬ ನಿಷ್ಕ್ರಿಯವಾಗಿದೆ. ಆದಷ್ಟು ಕೂಡಲೇ ನಾವು ಬರೀ SC STಗಳಿಗೆ ಅಂತಲ್ಲ, ಎಲ್ರಿಗೂ ಅನ್ಯಾಯ ಆಗೋರನ್ನ ನ್ಯಾಯ ಸರಿಪಡಿಸಬೇಕು ಅಂದಾಗ ಸಂಬಂಧಪಟ್ಟಂಥ ಜಿಲ್ಲೆಯ ಎಲ್ಲ ಇಲಾಖೆಗಳು ಸರಿಯಾದಂಥ ಕ್ರಮನ ವಹಿಸಬೇಕು. ಇದಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ಈ ಕನಕಪುರನ ಶೋಷಣೆ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ. ಅದು ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಒತ್ತಾಯ ಆಗಿದೆ. ನಾವು ಪ್ರತಿಯೊಂದು ಕೂಡ ಅನ್ಯಾಯನ ಇಡೀ ಕನಕಪುರ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮಗಳ ಮೂಲಕ ಕೊಡ್ತಾ ಇದ್ದೀವಿ, ಇಂಡಿವಿಜುವಲ್ ವಿಚಾರನೂ ಕೂಡ ಕೊಟ್ಟು ಮಾಡ್ತಾ ಇದ್ದೀವಿ. ಯಾರ್ದು ಅನ್ಯಾಯ ಆಗ್ತದೆ ಅನ್ಯಾಯದ ಪರವಾಗಿ ನಾವು ಹೋರಾಟಗಾರರಾಗಿ ಬಂದಿರೋದ್ರಿಂದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರೋದ್ರಿಂದ ನಾವು ಅನ್ಯಾಯದ ವಿರುದ್ಧ ಧ್ವನಿಗೂಡಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಈ ಅನ್ಯಾಯಗಳು ನಡಿಬಾರ್ದು. ಈಗೇನು ನಿನ್ನೆ ನಡೆದಂಥ ತಾಮ್ಸಂದ್ರದ ಘಟನೆ, ಅದನ್ನ ಸೂಕ್ತ ಪರಿಶೀಲನೆ ಮಾಡಿ ಅನ್ಯಾಯದವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹರಿಹರದಲ್ಲಿ ಅನ್ಯಾಯ ಆಗಿದೆ, ಸೀರಿಯಸ್ ಸೆಟ್ಟಕ್ಕೆ ಬಂದವ್ರಿಗೆ ಹೊಡೆದಿದ್ದಾರೆ, ಇದು ತಪ್ಪು. ಆಮೇಲೆ ಎಲ್ಲ ಜಾತಿಯ ಕ್ರೌರ್ಯದಿಂದ ನೋಡೋದು ನನ್ನ ಪ್ರಕಾರ ಅಟ್ರಾಸಿಟಿ. ಅವರು ನೋಡುವಂಥ ಆಲೋಚನೆಗಳು ಆ ರೀತಿ ಇದೆ. ನಮಗೆ ಸಾಮಾನ್ಯ ಜನಕ್ಕೆ ಇದು ಅಟ್ರಾಸಿಟಿ ಅಂತ ಗೊತ್ತಿರ್ತದೆ. ಅಧಿಕಾರಿಗಳು ಇದನ್ನ ಕರೆಕ್ಟಾಗಿ ಅಟ್ರಾಸಿಟಿ ಅಂತ ಗುರುತಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಇದೇ ಥರ ನಿರಂತರವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಅನ್ಯಾಯ ಬಗ್ಗೆ ಹೋರಾಟ ಮಾಡ್ಕೊಳ್ತಾ ಇರ್ತೀವಿ. ನಾವು ನಮ್ಮ ಟ್ರಸ್ಟು ನಿರಂತರವಾಗಿ 20 ವರ್ಷಗಳಿಂದ ಈ ಸೇವೆನೇ ಮಾಡ್ತಾ ಬರ್ತಾ ಇದೆ. ನೀವೆಲ್ಲರೂ ನಮ್ಗೆ ಇನ್ನೂ ಹೆಚ್ಚು ಶಕ್ತಿ ತುಂಬುತ್ತಂದ ಈ ಕ್ಷೇತ್ರದಲ್ಲಿ ತೊಂದರೆ ಆಗದೆ ಇರುವಂಥ ರೀತಿಯಲ್ಲಿ ಎಷ್ಟು ಹೋರಾಡ್ತೀವಿ ಅಷ್ಟ ಹೋರಾಡೋಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ ಅಂತ ನಾನು ಈ ಸಮಯದಲ್ಲಿ ತಮ್ಮಲ್ಲಿ ತಿಳಿಸ್ತೀನಿ.